ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವರ ಹುಡುಗ ಹೆಂಗಿರ್ಬೇಕಂತೇಳಿ ಕ್ವಶನ್ ಮಾಡಕತ್ತಿದ್ರು ನಮ್ರತ ಅವರು ಮತ್ತು ಸಿರಿ ಅವರು. ಅವಾಗ ಹಿಂದೆಗಡೆನೆ ಕಾರ್ತಿಕ್ ಅವರು ಕೂಡ ಇದ್ದರು. ಅವಾಗ ಸಂಗೀತ ಅವರು ಹೇಳಿದರು ಏನಪ್ಪ ಅಂತಂದ್ರೆ ನನ್ನ ಹುಡುಗ ಹಿಂಗಿರ್ಬೇಕಂತಂದರೆ ಅವನು ಮ್ಯೂಸಿಕ್ ಲವರ್ ಆಗಿರಬೇಕು, ಮ್ಯೂಸಿಕ್ ನಾನು ಎಷ್ಟು ಇಷ್ಟಪಡ್ತೀನೋ ಅಷ್ಟೇ ಇಷ್ಟಪಡಬೇಕು ಅವನು. ಆಮೇಲೆ ನಾನು ಸಿಟ್ಟಾದಾಗ ಏನು ಮಾತಾಡಬಾರ್ದು, ನನಗೆ ಎದುರುತ್ರ ಕೊಡಬಾರ್ದು. ಆಮೇಲೆ ನಾನು ಏನೇ ಅಂದರೂ ಕೂಡ ಅನ್ಸ್ಕೋಬೇಕು, ನನ್ನ ಕಟ್ಟಾಗಬಾರ್ದು, ನನ್ನ ಫ್ರೀಯಾಗಿ ಬಿಡಬೇಕು ನನ್ನ ಅಂಥೇಳಿ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಮಾತು ಹೇಳಿದರು ಏನಪ್ಪ ಅಂತಂದರೆ ಸ್ಮೈಲ್ ಚೆನ್ನಾಗಿರಬೇಕು ಅವ್ರದ್ದು ಅಂತ ಹೇಳಿದ್ದಾರೆ. ಆಮೇಲೆ ಒದ್ರಬಾರ್ದು ಜಾಸ್ತಿ ಅಂತ ಹೇಳಿದಾಗ ನಮ್ರತ ಅವರೆಲ್ಲ ಅಲ್ಲೇ ಕುಂತಿದ್ರಲ್ವ, ಓ ಅಂತ ಹೇಳಿದರು. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿತಂಗೆ ಸಂಗೀತ ಅವರು ಇನ್ನೊಂದು ಮಾತನ್ನು ಕೂಡ ಹೇಳಿದರು ಏನಪ್ಪ ಅಂತಂದ್ರೆ ಡ್ಯಾನ್ಸ್ ಚೆನ್ನಾಗಿ ಬರಬೇಕು ಅವ್ರಿಗೆ, ಡ್ಯಾನ್ಸ್ ಚೆನ್ನಾಗಿ ಮಾಡಬೇಕು ಅವ್ರು ಅಂತ ಹೇಳಿ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಅದಕ್ಕೆ ಅಲ್ಲಿ ಇಬ್ಬರು ಕೂಡ ಸಿರಿಯವರು ಮತ್ತು ನಮ್ರತ ಅವರು ಕೂಡ ಓ ಅಂತ ಹೇಳಕತ್ತಿದ್ರು. ಅಂದರೆ ಈ ಕ್ವಾಲಿಟೀಸ್ ಇವರು ಕಾರ್ತಿಕ್ ಅವ್ರ ಹತ್ರ ಇದಾವಲ್ಲ ಅಂಥೇಳಿ ಇವ್ರು ಅಂದ್ಕೊಂಡಿದ್ದಾರೆ. ಬಟ್ ಅವ್ರು ಹೇಳಿದರು ಇವೆಲ್ಲ ಯಾರಿಗಿರ್ತಾವ ಯಾರಿಗಿರಂಗೇ ಇಲ್ಲ, ಹಾಗಾಗಿ ನಾನು ಮದುವೆನೇ ಆಗಂಗಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಈ ಒಂದು ಮಾತನ್ನು ಅಂದರೆ ಅವ್ರಿಗೆ ಈಗ ಕಟ್ಟೆ ಆಗಬಾರ್ದು, ಕಟ್ಟೆ ಹಾಕಿದರೆ ನಾನು ಆಯಿತು ನನಗೆ ಅಲ್ಲೇ ಇದಾಗ್ಬಿಡ್ತದ, ನಾನು ಆ ಥರ ಕಟ್ಟೆ ಹಾಕಿದರೆ ನನಗೆ ಇಷ್ಟ ಆಗಂಗಿಲ್ಲ ಅಂತ ಹೇಳಿದಾರಲ್ವ. ಅದಕ್ಕೆ ಅವ್ರು ಇನ್ನೊಂದು ಮಾತನ್ನು ಕೂಡ ಹೇಳಿದರು ಏನಂತಂದ್ರೆ ನನ್ನ ಅರ್ಥ ಮಾಡ್ಕೊಳ್ಳೋ ನನ್ನ ಫ್ರೆಂಡ್ಸು ಜಾಸ್ತಿ ಜನ ಇದ್ದಾರೆ, ಅದರಲ್ಲಿ ನಾನು ಏನೇ ಮಾಡಿದ್ರು ಕೂಡ ನಾನು ಏನು ಮಾಡಿಲ್ಲ ಅಂದರೂ ಕೂಡ ಅವ್ರಿಗೆ ಗೊತ್ತಾಗ್ಬಿಡ್ತದ ಅಂತ ಅವ್ರು ಬೇಕು ನನಗೆ ಅಂಥೇಳಿ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಅವರು. ಸೊ ನೋಡೋಣ ಈ ಎಲ್ಲ ಗುಣಗಳಿರುವಂತಹ ಹುಡುಗ ಆದಷ್ಟು ಬೇಗ ಸಿಕ್ಕರೆ ಚೆನ್ನಾಗಿರುತ್ತೆ ಸಂಗೀತ ಅವ್ರಿಗೆ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಅವರು ತುಂಬ ನಿಯತ್ತಾಗಿರ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕೂಡ ನೋಡ್ತಾ ಇದ್ದೀವಲ್ವಾ ನಾವೆಲ್ಲರೂ, ಅವ್ರಿನ ರಿಲೇಷನ್ಶಿಪ್ನಲ್ಲಿ ಹೋದರೆ ಇನ್ನೆಷ್ಟು ನಿಯತ್ತಾಗಿರ್ತಾರೆ ನೀವೇ ಊಹಿಸ್ಕೊಳ್ಳಿ. ಹಾಗಾಗಿ ಆ ಥರ ನಿಯತ್ತಾಗಿರೋ ಹುಡುಗ ಕೂಡ ಅವ್ರಿಗೆ ಸಿಕ್ಕರೆ ಆದಷ್ಟು ಬೇಗ ಅವರು ಕೂಡ ಲವ್ವಲ್ಲಿ ಬೀಳ್ಬೋದು, ಮದುವೆ ಕೂಡ ಆಗ್ಬೋದು. ಬಟ್ ಈಗ ಅವರು ಮದುವೆ ಆಗಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ನಮ್ಮೆಲ್ರಿಗೂ ಅವರು ಆದಷ್ಟು ಬೇಗ ಮದುವೆ ಆಗ್ಬೇಕಂತ ಹೇಳಿ ಆಸೆ ಇದೆ ಅಲ್ವಾ, ಆದಷ್ಟು ಬೇಗ ಅವ್ರನ್ನ ಮದುವೆ ಆಗ್ಬೇಕಂತ ಹೇಳಿ. ಸೊ ನೋಡೋಣ ಯಾರ್ಯಾರ ಲೈಫ್ ಎಲ್ಲೆಲ್ಲಿ ಇರುತ್ತೋ ಯಾರ್ಯಾರ ಜೊತೆ ಇರುತ್ತೋ ಅಂತ ಹೇಳಿ. ಬಟ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಅವ್ರನ್ನ ಮಾತ್ರ ಆಗಂಗಿಲ್ಲ ಅನ್ನೋ ಒಂದು ಮಾತು ಹೇಳಿದ್ರಂತ ಅನಿಸಿತ್ತು ಇಂಡೈರೆಕ್ಟ್ ಆಗಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒದ್ರಬಾರ್ದು ಅಂತ ಹೇಳಿದ್ದಾರೆ. ಇಲ್ಲಿ ಕಾರ್ತಿಕ್ ಅವರು ಅವರಿಗೆ ಯಾವಾಗ ಸಿಟ್ಟು ಬರುತ್ತೋ ಅವಾಗ ಹೊದ್ರ ಬಿಡ್ತಾರೆ, ಯಾವಾಗ ಚೆನ್ನಾಗಿರ್ತಾರೋ ಅವ್ರು ಅಂದ್ರೆ ಅವ್ರು ನಾಟಕ ಮಾಡಲ್ಲ ಕಾರ್ತಿಕ್ ಅವರಲ್ವಾ. ಹಾಗಾಗಿ ಅವ್ರ ಮನಸ್ಸಿಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡ್ತಾರೆ, ಅವ್ರಿಗೆ ಹೆಂಗೆ ಇರ್ಬೇಕು ಅನ್ಸೋದೋ ಹಂಗೆ ಇರ್ತಾರೆ ಅವರು. ಈ ಒಂದನ್ನ ಇರಬಾರ್ದಂತ ಹೇಳಿದಾರಲ್ವ. ಸೊ ಕಾರ್ತಿಕ್ ಅವರು ಬೇಡ ಅಂತ ಅರ್ಥದಲ್ಲೇ ಹೇಳಿದಾರೆ ಅಂತ ಹೇಳಿ ಅನ್ಸಕತ್ತದ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈ ಮಧ್ಯೆ ಕಾರ್ತಿಕ್ ಅವರು ಮತ್ತು ಸಂಗೀತ ಅವರು ಅಷ್ಟೊಂದಾಗಿ ಮಾತನೇ ಆಡ್ತಿಲ್ಲ, ಅದರಿಂದ ತುಂಬ ಬೇಜಾರಾಗಿದ್ದಾರೆ ಅವರು ಅಂತಲೇ ಹೇಳ್ಬೋದು. ಬೇಗ ಒಂದಾಗಿ ಚೆನ್ನಾಗಿ ಮಾತಾಡ್ಸಿದ್ರೆ ಅದು ಆಗುತ್ತಾ ಇಲ್ಲ ಅಂತಲೂ ಗೊತ್ತಿಲ್ಲ. ಯಾಕಂತಂದರೆ ಈಗ ಇಬ್ಬರ ಮಧ್ಯೆ ಒಂದ್ಸಲ ಫ್ರೆಂಡ್ಶಿಪ್ ಆಗಿ ಅದು ಮುರಿದೋಗಿ ಆಮೇಲೆ ಮತ್ತೆ ಒಂದಾಗಬೇಕಂದ್ರೆ ಸ್ವಲ್ಪ ದಿನ ಟೈಮ್ ತೊಗೊಳ್ತದೆ ಅಂತಲೇ ಹೇಳ್ಬೋದು. ಮತ್ತು ಆ ಫಸ್ಟಿಗೆ ಏನಿತ್ತೋ ಆ ಒಂದು ವಿಶ್ವಾಸ, ಆ ಒಂದು ನಂಬಿಕೆ, ಆ ಒಂದು ಪ್ರೀತಿ ಎಲ್ಲವೂ ಮತ್ತೆ ಕೂಡಬೇಕು ಒಂದಾಗಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮುಗಿಯೋಷ್ಟಿಗೆ ಇಬ್ಬರು ಕೂಡ ಒಂದಾದರೆ ನೋಡೋಕೆ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ತುಂಬ ಚೆನ್ನಾಗಿದ್ದಾರೆ, ಜೋಡಿ ಕೂಡ ತುಂಬ ಚೆನ್ನಾಗಿದ್ದಾರೆ, ತುಂಬ ಒಳ್ಳೆ ಫ್ರೆಂಡ್ಸ್. ಆಮೇಲೆ ಹಿಂಗೆ ಇವರಿಬ್ಬರು ಜೋಡಿ ಆಗಬಹುದೇನೋ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ವಿ, ಆಗಿದ್ರು ಮತ್ತೆ ಬ್ರೇಕಪ್ ಆಯಿತು ಅಂತಾನೆ ಅನಿಸಿತು. ಈ ಒಂದು ಬಿಗ್ ಬಾಸ್ ಮೇಲೆ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಾಗಿದೆ ಅಲ್ವಾ. ಸೊ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ, ಯಾವ ಥರ ಆಗುತ್ತೆ ಅಂತ ಹೇಳಿ. ಬಟ್ ಹೇಳೋಕ್ಕಾಗಲ್ಲ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರು ಕೂಡ ಒಂದು ಮಾಡಬಹುದು ಅಂತ ಕೂಡ ಅನ್ಸಕತ್ತದೆ. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವರಿಬ್ಬರನ್ನ ಒಂದು ಟೀಮಲ್ಲಿ ಹಾಕಿದರೆ ಅಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಮತ್ತೆ ಮೂಡಿದಾಗ ತುಂಬ ಆಟಗಳನ್ನು ಚೆನ್ನಾಗಿ ಆಡಿದರೆ ಮತ್ತೆ ಚೆನ್ನಾಗಿ ಆಗಬಹುದು ಅವ್ರದ್ದು ಒಂದು ಸಂಬಂಧ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಬೇಗ ಮಾತ್ರ ಒಂದಾಗಬೇಕಂತ ಹೇಳಿ ನಮ್ಮ ಆಸೆ. ಸೊ ನೋಡ್ತಾ ಹೋಗೋಣ ಏನಾಗುತ್ತೆ ಅಂತ ಹೇಳಿ. ಇದೇ ಥರ ಕಿತ್ತಾಡ್ಕೊಂಡೇ ಇರ್ತಾರ, ಇದೇ ಥರ ದೂರ ಆಗಿರ್ತಾರೆ, ಇದೇ ಥರ ಮಾತಾಡದೇ ಇರ್ತಾರ, ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಇನ್ನೂ ಕೆಲವೇ ದಿನಗಳು ಕೂಡ ಅದ ಮುಗಿಯೋಕ್ಕೂ ಬರ್ತದಲ್ಲ, ಆದಷ್ಟು ಬೇಗ ಒಂದಾಗಬೇಕು ಅವ್ರು ಅಂತ ಹೇಳಿ ಇಷ್ಟ ಇದೆ ಅಂತ ಎಲ್ರಿಗೂ ಅಂತಲೇ ಹೇಳ್ಬೋದು. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.